ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋದನ್ನ ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರುವ ಕೆಲವು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈಗ ಬನ್ನಿ ಏನೆಲ್ಲ ಕಾಮೆಂಟ್ಸ್ ಇದೆ ಅಂತ ನೋಡೋಣ. ಇಲ್ಲಿ ಮೊದಲನೇ ಕಾಮೆಂಟ್ ಬಂದ್ಬಿಟ್ಟು, ಇಫ್ ವಿ ಗೋ ಬೈ ಬಸ್ ಟು ತಿರುಮಲ ಟು ಗೆಟ್ ದರ್ಶನ್ ಆಫ್ ವರಾಹಸ್ವಾಮಿ, ವಿಚ್ ಬಸ್ ಸ್ಟಾಪ್ ವಿ ಹ್ಯಾವ್ ಟು ಗೆಟ್ ಡೌನ್? ತಿರುಮಲದಲ್ಲಿ ಉಚಿತವಾದ ಸಾರಿಗೆ ವ್ಯವಸ್ಥೆ ಇರುತ್ತೆ. ಅದನ್ನ ಶ್ರೀವಾರಿ ಧರ್ಮರಥ ಅಂತ ಕರೀತಾರೆ. ಇದು ಎಲ್ಲಾ ಕಡೆ ತಿರುಮಲದಲ್ಲಿ ಓಡಾಡ್ತಿರತ್ತೆ. ಲಿಂಕ್ ರೋಡಲ್ಲಿ, ಹಾಗೆ ರಿಂಗ್ ರೋಡ್ನಲ್ಲಿ ಎಲ್ಲಾ ಕಡೆನೂ ಓಡಾಡ್ತಿರತ್ತೆ. ಹಾಗೆ ಮೇಜರ್ ಸ್ಟಾಪ್ಸ್ ಅಂತ ಏನಿರುತ್ತೆ ಎಲ್ಲಾ ಕಡೆನೂ ಸ್ಟಾಪ್ ಕೊಡುತ್ತೆ. ನೀವು ಅಲ್ಲಿ ಆ ಫೆಸಿಲಿಟಿನ ಉಪಯೋಗಿಸ್ಕೋಬಹುದು. ನೀವೇನಾದರೂ ವರಾಹಸ್ವಾಮಿ ದರ್ಶನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಯಾವ ಸ್ಟಾಪಲ್ಲಿ ಇಳಿಬೇಕು ಅಂದ್ರೆ ಅಲ್ಲಿ ವರಾಹಸ್ವಾಮಿ ಗೆಸ್ಟ್ ಹೌಸ್ ಅಂತ ಇರುತ್ತೆ. ಆ ಸ್ಟಾಪಲ್ಲಿ ಆದ್ರೂ ಇಳಿಬಹುದು. ಇಲ್ಲ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಛತ್ರ ಸ್ಟಾಪ್ ಅಂತ ಇರುತ್ತೆ, ಅಲ್ಲಿ ಬೇಕಿದ್ರು ಇಳಿಬಹುದು. ನೀವು ಎರಡೂ ಕಡೆ ಇಳಿದ್ರೂ ನಿಮಗೆ ವಾಕಬಲ್ ಆಗುತ್ತೆ. ನೀವು ವರಾಹಸ್ವಾಮಿ ಕಾಟೇಜಸ್ ಹತ್ರ ಇಳಿದ್ರೆ ನೀವು ಡೈರೆಕ್ಟ್ ಆಗಿ ನಡ್ಕೊಂಡು ಹೋದ್ರೆ ಅಲ್ಲೇ ನಿಮ್ಗೆ ವರಾಹಸ್ವಾಮಿ ದೇವಸ್ಥಾನ ಸಿಗತ್ತೆ. ಇದು ನಿಮ್ಗೆ ಮಾಡಬೀದಿಗಳಲ್ಲೇ ಇರುತ್ತೆ. ನೀವು ಅದನ್ನ ದರ್ಶನ ಮಾಡ್ಕೊಂಡು ನಂತರ ನೀವು ನಿಮ್ಮ ಕ್ಯೂ ಲೈನ್ ಮುಖಾಂತರ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಕೂಡ ಹೋಗ್ಬೋದು. ಮುಂದಿನ ಕಾಮೆಂಟ್, ಪಾದಯಾತ್ರೆ ಟಿಕೆಟ್ ಕೊಡ್ತಾರಾ? ಪಾದಯಾತ್ರೆ ಟಿಕೆಟ್ ಅಂದ್ರೆ ನಿಮ್ಗೆ ಅದನ್ನ ದಿವ್ಯ ದರ್ಶನ ಅಂತ ಮುಂಚೆ ಕರೀತಾ ಇದ್ರು. ಇವಾಗ ದಿವ್ಯ ದರ್ಶನ ಅಂತ ಸಪರೇಟ್ ಆಗಿಲ್ಲ. ನಿಮ್ಗೆ ನಾರ್ಮಲ್ ಆಗಿ ಸ್ಲಾಟೆಡ್ ಸರ್ವ ದರ್ಶನ್ ಅಂದ್ರೆ SSD ಟೋಕನ್ಸ್ನೇ ಅದನ್ನ ದಿವ್ಯ ದರ್ಶನದ ಟೋಕನ್ಸ್ ಆಗಿ ಕೂಡ ಕೊಡ್ತಾರೆ. ಈ SSD ಟೋಕನ್ಸ್ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಹೋಗುವಾಗ ನಿಮ್ಗೆ ಶ್ರೀವಾರಿ ಮೆಟ್ಲು ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಬೆಳಗ್ಗೆ 6 ಗಂಟೆಯಿಂದ 5,000 ಟೋಕನ್ಸ್ ನ ಕೊಡ್ತಾರೆ. ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ನಲ್ಲಿ ಕೊಡ್ತಾರೆ. ಇನ್ನು ನಿಮ್ಗೆ ಅಲಿಪಿರಿ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ನಿಮ್ಗೆ ಅಲ್ಲಿ ಯಾವುದೇ ರೀತಿಯ ಟೋಕನ್ಸ್ ಕೊಡೋದಿಲ್ಲ. ನೀವು ಭೂದೇವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ಅಲಿಪಿರಿ ಹತ್ರ, ಅಲ್ಲಿಗೆ ನೀವು ಅರ್ಲಿ ಮಾರ್ನಿಂಗ್ 4 o'clock ಇಂದ ನಿಮ್ಗೆ 3:30 ಅಥವಾ 4 ಕೊಡ್ಬೋದು. 4ಗೆ ಕರೆಕ್ಟ್ ಆಗಿ ನಿಮ್ಗೆ ಈ ಟೋಕನ್ಸ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು 4 o'clock ಸರಿಯಾಗಿ ನೀವು ಕ್ಯೂ ಲೈನ್ ಅಲ್ಲಿ ನಿಂತ್ಕೊಂಡ್ರೆ ಈ SSD ಟೋಕನ್ ನ ತೆಗೆದುಕೊಳ್ಬೇಕು. ಈ SSD ಟೋಕನ್ ತಗೊಂಡ್ಮೇಲೆ ನೀವು ಬಸ್ ಮೂಲಕನಾದ್ರೂ ಹೋಗ್ಬೋದು ಅಥವಾ ನೀವು ನಡ್ಕೊಂಡು ಕೂಡ ಹೋಗ್ಬೋದು. ನಡ್ಕೊಂಡು ಹೋದ್ರೆ ಸಪರೇಟ್ ಆಗಿ ಏನು ನಿಮ್ಗೆ ಕ್ಯೂ ಅಂತ ಇರೋದಿಲ್ಲ. ಈ ಸ್ಲಾಟೆಡ್ ಸರ್ವದರ್ಶನದ ಜೊತೆಗೆ ನಿಮ್ಗೆ ಅದನ್ನ ಜಾಯಿನ್ ಮಾಡ್ತಾರೆ. ಹಾಗಾಗಿ ಸಪರೇಟ್ ಅಂತ ಏನಿಲ್ಲ. ನೀವು SSD ಟೋಕನ್ ಮುಖಾಂತರ ಹೋದ್ರೆ ನಿಮ್ಗೆ ದರ್ಶನದ ಸಮಯ ತುಂಬಾ ಕಮ್ಮಿ ಆಗುತ್ತೆ. ನಾರ್ಮಲ್ ಆಗಿ ಹೋದ್ರೆ ನಿಮ್ಗೆ 5ರಿಂದ 10 ಅವರ್ ಏನಾದ್ರೂ ನಿಮ್ಗೆ ದರ್ಶನಕ್ಕೆ ಟೈಮ್ ಏನಾದ್ರೂ ಹಿಡಿದ್ರೆ ನಿಮ್ಗೆ ಈ SSD ಟೋಕನ್ ಇದ್ರೆ ನಿಮ್ಗೆ 3ರಿಂದ 5 ಅವರ್ ಒಳಗೆ ನಿಮ್ಗೆ ದರ್ಶನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನಾರ್ಮಲ್ ಆಗಿ ಯಾವುದೇ ಟೋಕನ್ಸ್ ಇಲ್ದಲೆ ಹೋಗೋದಕ್ಕಿಂತ ಈ SSD ಟೋಕನ್ ಮುಖಾಂತರ ಹೋದ್ರೆ ನಿಮ್ಗೆ ದರ್ಶನ ಅತಿ ಸುಲಭವಾಗಿ ಆಗತ್ತೆ. ಈ SSD ಟೋಕನ್ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟೋಕನ್ಸ್ ಬೇಕಾಗಿಲ್ಲ. ಹಾಗೆ ನೀವು ಆಧಾರ್ ಕಾರ್ಡ್ನ ಕಂಪಲ್ಸರಿಯಾಗಿ ನೀವು ತರಬೇಕಾಗತ್ತೆ ಈ SSD ಟೋಕನ್ಸ್ ನ ತಗೋಬೇಕು ಅಂದ್ರೆ. ಹಾಗೆ ನೀವೇನಾದ್ರೂ ಫೆಬ್ರವರಿನಲ್ಲಿ ನೀವು ನಡ್ಕೊಂಡು ಹೋಗ್ಬೇಕು ಅಂದ್ರೆ 16ನೇ ತಾರೀಕು ರಥಸಪ್ತಮಿ ಇದೆ. 16ನೇ ತಾರೀಕು, ಅದರ ಹಿಂದಿನ ದಿನ ಮತ್ತೆ ಮಾರನೇ ದಿನ, ಈ 3 ದಿನ ನಿಮ್ಗೆ ಯಾವುದೇ ರೀತಿ SSD ಟೋಕನ್ಸ್ ಕೊಡೋದಿಲ್ಲ. ನೇರವಾಗಿ ಸರ್ವದರ್ಶನಕ್ಕೆ ಹೋಗಿ ನೀವು ಈ ದೇವರ ದರ್ಶನ ಮಾಡ್ಕೋಬೇಕಾಗತ್ತೆ. SSD ಟೋಕನ್ಸ್ ರಥಸಪ್ತಮಿ ಆದ ನಂತರ ಎಂದಿನಂತೆ ನಿಮ್ಗೆ ನಾರ್ಮಲ್ ಆಗಿ ಕೊಡ್ತಾ ಬರ್ತಾರೆ. ನೆಕ್ಸ್ಟ್ ಕಾಮೆಂಟು, ಪ್ಲೀಸ್ ಕ್ಯಾನ್ ಯು ಟೆಲ್ ದ ಕ್ಲೋಸಿಂಗ್ ಟೈಮಿಂಗ್ಸ್ ಇನ್ ಶ್ರೀವಾರಿ ಮೆಟ್ಟು ಮಾರ್ಗ ಅಂಡ್ SSD ಟೋಕನ್ ಟೈಮಿಂಗ್ಸ್? SSD ಟೋಕನ್ಸ್ಗೆ ಟೈಮಿಂಗ್ಸ್ ಅಂತ ಏನಿಲ್ಲ. ಅರ್ಲಿ ಮಾರ್ನಿಂಗ್ 6 o'clock ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತು ಸಾಕಷ್ಟು ಜನ ಬಂತು ಅಂದ್ರೆ ಬೇಗ ಖಾಲಿ ಆಗತ್ತೆ, ಇಲ್ಲಾಂದ್ರೆ ನಿಮ್ಗೆ ತುಂಬಾ ಹೊತ್ತಿರುತ್ತೆ. ಹಾಗಾಗಿ ಅದಕ್ಕೆ ಟೈಮಿಂಗ್ಸ್ ಅಂತ ಏನಿಲ್ಲ. ಶ್ರೀವಾರಿ ಮೆಟ್ಲು ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಿಮ್ಗೆ ಓಪನ್ ಇರುತ್ತೆ. ಆದ್ರೆ ನಿಮ್ಮ ಹತ್ರ ಏನಾದ್ರು ಚಿಕ್ಕ ಮಕ್ಕಳೇನಾದ್ರೂ ಇತ್ತು ಅಂದ್ರೆ, ಈಗ ಸ್ವಲ್ಪ ವನ್ಯಜೀವಿಗಳ ಕಾಟ ಇರೋದ್ರಿಂದ ನಿಮ್ಗೆ 2 ಗಂಟೆ ಒಳಗಡೆನೆ ನೀವು ಬಂದು ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗಿ ವಿನಂತಿ. 2 ಗಂಟೆ ಮೇಲೆ ನಿಮ್ಗೆ ಒಂದೊಂದ್ಸಲ ಬಿಡೋ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗಾಗಿ ಚಿಕ್ಕ ಮಕ್ಳಿದ್ರೆ ನೀವು 2 ಗಂಟೆ ಒಳಗೆ ಬರ್ಬೇಕಾಗತ್ತೆ. ಇಲ್ಲಾಂದ್ರೆ ನೀವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಿಮ್ಗೆ ಬೆಟ್ಟ ಹತ್ಕೊಂಡು ಶ್ರೀವಾರಿ ಮೆಟ್ಲು ಮುಖಾಂತರ ನೀವು ತಿರುಮಲಕ್ಕೆ ತಲುಪಬಹುದು. ನೆಕ್ಸ್ಟ್ ಕಾಮೆಂಟ್, ಅಲಿಪಿರಿ ಬೆಟ್ಟ ಹತ್ತಲು ಬೆಸ್ಟ್ ಆರ್ ಶ್ರೀವಾರಿ ಬೆಟ್ಟ ಹತ್ತಲು ಬೆಸ್ಟ್, ತಿಳಿಸಿ ಪ್ಲೀಸ್. ಅಲಿಪಿರಿ ಬೆಟ್ಟ ಬಂದ್ಬಿಟ್ಟು ನಿಮ್ಗೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. 11 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ನಿಮ್ಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಕಂಟಿನ್ಯೂಸ್ ಮೆಟ್ಲುಗಳು ಇರೋದಿಲ್ಲ. ನೀವು ಮೆಟ್ಲು ಹತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹಾಗೆ ರೋಡ್ ಮುಖಾಂತರ ಎಲ್ಲ ನೀವು ನಡಿಬೇಕಾಗಿರುತ್ತೆ. ಹಾಗಾಗಿ ನಿಮ್ಗೆ ಟೈರ್ಡ್ನೆಸ್ ಕಮ್ಮಿ, ಬಟ್ ನಿಮ್ಗೆ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಶ್ರೀವಾರಿ ಮೆಟ್ಲು ನೀವು ಅತಿ ಬೇಗ ಅಂದ್ರೆ 1 ಅವರ್ ಒಳಗೆ ನೀವು ಹತ್ತು ಬಿಡ್ಬೋದು. ಆದ್ರೆ ನಿಮ್ಗೆ ಕಂಟಿನ್ಯೂಸ್ ಮೆಟ್ಲು ಇರುತ್ತೆ. ಅದು ಅರ್ಧ ಬೆಟ್ಟ ಆದ ನಂತರ ನಿಮ್ಗೆ ತುಂಬಾ ಸ್ಟೀಪ್ ಇರುತ್ತೆ. ಹಾಗಾಗಿ ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ನೀವು ಆರಾಮಾಗಿ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಗೆ ಶ್ರೀವಾರಿ ಮೆಟ್ಲಿನಲ್ಲಿ ಅತಿ ಸುಲಭವಾಗಿ ಹೋಗ್ಬೋದು. ಇಲ್ಲ ನಿಮ್ಗೆ ರೆಸ್ಟ್ ತಗೊಂಡು ಆರಾಮಾಗಿ ನೀವು ನಡ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ಅಲಿಪಿರಿ ಬೆಟ್ಟದ ಮುಖಾಂತರ ನೀವು ನಡ್ಕೊಂಡು ಹೋಗ್ಬೋದು.
ಸರ್ ನಮ್ದು ಹರಿಕೆ ಇದೆ. ಫುಡ್ ಸ್ಟೆಪ್ಸ್ ಹತ್ಕೊಂಡು ಬರ್ತೀವಿ ಅಂತ. ಹೌ ವಿ ಶುಡ್ ಬುಕ್ ಟಿಕೆಟ್ಸ್‌ನ ಕಂಪ್ಲೀಟ್ ಇನ್ಫಾರ್ಮೇಷನ್. ನೀವು ಆನ್‌ಲೈನ್‌ನಲ್ಲಿ ನೀವು ದರ್ಶನದ ಟಿಕೆಟ್‌ನ ತೆಗೆದುಕೊಂಡು ನೀವು ಯಾವಾಗ ಬೇಕಾದ್ರೂ ಬೆಟ್ಟ ಹತ್ಕೊಂಡ್ ಬರ್ಬೋದು. ಅದು ಬೆಸ್ಟ್ ವೇ. ನೀವು ಇಲ್ಲೇ ಬಂದು ಟೋಕನ್ಸ್ ಮುಖಾಂತರನಾದ್ರೂ ತಗೋಬಹುದು. ಬಟ್ ಇಲ್ಲೇ ಬಂದು ತಗೋಬೇಕು ಅಂದ್ರೆ ನೀವು ತುಂಬಾ ಬೇಗ ಅರ್ಲಿಯಾಗಿ ಬರ್ಬೇಕಾಗತ್ತೆ. 4 ಗಂಟೆಗೆ ನೀವು ಕ್ಯೂ ಲೈನ್‌ನಲ್ಲಿ ನಿಂತ್ಕೊಂಡು ಆಧಾರ್ ಕಾರ್ಡ್ ಪ್ರತಿಯೊಬ್ಬರು ಕ್ಯೂ ಲೈನ್‌ನಲ್ಲಿ ನಿಂತ್ಕೊಂಡು ಅವ್ರವ್ರು ಫೋಟೋ, ಫಿಂಗರ್ ಪ್ರಿಂಟ್‌ನ ಕೊಟ್ಬಿಟ್ಟು ನೀವು ಈ ಟಿಕೆಟ್‌ನ ಫ್ರೀ ದರ್ಶನದ ಟೋಕನ್ಸ್‌ನ ತೆಗೆದುಕೊಳ್ಬೇಕಾಗತ್ತೆ. ಅದ್ರ ಬದಲು ನೀವು ಆನ್‌ಲೈನ್‌ನಲ್ಲಿ ಎಂದಿನಂತೆ ನೀವು ದರ್ಶನದ ಟಿಕೆಟ್‌ನ ಬುಕ್ ಮಾಡ್ಕೊಂಡು ನೀವು ಯಾವ ಸಮಯದಲ್ಲಿ ಬೇಕೋ ನಿಮ್ ಕನ್ವೀನಿಯಂಟ್ ಟೈಮ್‌ಗೆ ನೀವು ಮೆಟ್ಲು ಹತ್ಕೊಂಡು ಬರ್ಬೋದು. ನಿಮ್ಮ ಅದು ಆಪ್ಷನ್ ಆಗಿರತ್ತೆ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೋಬಹುದು. ನೆಕ್ಸ್ಟ್ ಕಾಮೆಂಟು, ನನಗೂ ಏಪ್ರಿಲ್ 8ಕ್ಕೆ ಸುಪ್ರಭಾತ ಸೇವೆ ಬುಕ್ ಆಗಿದೆ ಸರ್. ತುಂಬಾ ಜನ ಕೇಳ್ತಿರ್ತಾರೆ, ನಾವು ಲಕ್ಕಿ ಡಿಪ್‌ನಲ್ಲಿ ಅಪ್ಲೈ ಮಾಡ್ತಾನೆ ಇದೀವಿ, ಆದ್ರೆ ಬಂದಿಲ್ಲ ಅಂತ. ನೋಡಿ, ಎಷ್ಟೊಂದ್ ಜನ ಸಬ್ಸ್ಕ್ರೈಬರ್ಸ್ ನಮ್ಗೆ ಈ ತರ ಮೆಸೇಜ್ ಮಾಡ್ತಿರ್ತಾರೆ, ನಮ್ಗೆ ಸುಪ್ರಭಾತ ಸೇವೆ ಸಿಕ್ಕಿದೆ, ತೋಮಾಲ ಸೇವೆ ಸಿಕ್ಕಿದೆ. ಹಾಗಾಗಿ ನೀವು ಕಂಟಿನ್ಯೂಸ್ ಆಗಿ ಅರ್ಚನಾ ಆಗಿರ್ಬೋದು, ತೋಮಾಲ ಆಗಿರ್ಬೋದು, ಅಷ್ಟದಳ ಪಾದ ಪದ್ಮಾರಾಧನಾ ಆಗಿರ್ಬೋದು, ಸುಪ್ರಭಾತ ಆಗಿರ್ಬೋದು, ಪ್ರತಿ ತಿಂಗಳು ಬಿಡದಲೇ ನೀವು ಅಪ್ಲೈ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಇದಕ್ಕೆ ಯಾವುದೇ ರೀತಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ಅದರಿಂದ ಕಳ್ಕೊಳ್ಳೋದು ಏನೂ ಇಲ್ಲ. ಸುಮ್ನೆ ಒಂದು 5 ನಿಮಿಷದ ಕೆಲಸ ಅಷ್ಟೇ. ನೀವು ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ ಸುಪ್ರಭಾತ ಆಗಿರ್ಬೋದು ಅಥವಾ ಅರ್ಚನಾ ತೋಮಾಲ ಸಿಕ್ಕಿದ್ರೆ ನಿಮ್ಮ ಲೈಫ್ ಟೈಮ್ ನಲ್ಲಿ ಒಂದು ಒಳ್ಳೆ ಮೆಮೊರಿ ಆಗಿರುವಂತ ದರ್ಶನ ನಿಮ್ಗೆ ಸಿಗತ್ತೆ. ಹಾಗಾಗಿ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೂಡ ನಾವು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀವಿ. ಆ ಟೈಮಿಗೆ ಸರಿಯಾಗಿ ವಾಟ್ಸ್ಆಪ್ ಲಿಂಕ್ ಹಾಗೆ ಬುಕ್ಕಿಂಗ್ ಲಿಂಕ್ ಕೂಡ ನಾವು ಪ್ರೊವೈಡ್ ಮಾಡ್ತಿರ್ತೀವಿ. ಹಾಗೆ ನಾವು ಅದನ್ನ ಡೆಮೋ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ, ಹೇಗೆ ನೀವು ಅಪ್ಲೈ ಮಾಡಬೇಕು ಅಂತ. ಈ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ, ಪ್ರಯತ್ನ ಪಡಿ. ನಿಮ್ಗೆ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಏನಾದ್ರೂ ಇತ್ತು ಅಂದ್ರೆ ಖಂಡಿತವಾಗೂ ನಿಮ್ಗೆ ಸಿಕ್ಕೇ ಸಿಗತ್ತೆ. ನೆಕ್ಸ್ಟ್ ಕಾಮೆಂಟು, 10,000 ಕೊಟ್ಟು 9 ಜನರವರೆಗೆ ಹೋಗಬಹುದಾ? ಒಬ್ಬರಿಗೆ 500 ಕೊಡಬೇಕು ಎಕ್ಸ್ಟ್ರಾ ಟಿಕೆಟ್ಗೆ. 10,000 ಕೊಟ್ಟರೆ ಒಬ್ಬರಿಗೆ ಮಾತ್ರ 500 ರೂಪಾಯಿ ಟಿಕೆಟ್. ಅಂದ್ರೆ ಒಬ್ಬರಿಗೆ 10,500 ರೂಪಾಯಿ ಟಿಕೆಟ್ ಆಗತ್ತೆ. ನೀವು 9 ಜನ ಅಂದ್ರೆ ಇಂಟು 9 ಅಂದ್ರೆ 90,000 ಡೊನೇಟ್ ಮಾಡಿ ಪ್ರತಿಯೊಬ್ಬರಿಗೂ 500 ರೂಪಾಯಿ ಟಿಕೆಟ್ ತಗೊಳ್ಬೇಕಾಗಿರತ್ತೆ. ಹಾಗಾಗಿ 10,500 ರೂಪಾಯಿಗೆ ಓರ್ವ ವ್ಯಕ್ತಿಗೆ ಮಾತ್ರ ನಿಮ್ಗೆ ಈ ಶ್ರೀವಾಣಿ ಟ್ರಸ್ಟ್ ಮುಖಾಂತರ ನಿಮ್ಗೆ VIP ಬ್ರೇಕ್ ದರ್ಶನ ಸಿಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಕಾಮೆಂಟು, ಧರ್ಮ ದರ್ಶನ ಎಷ್ಟು ಹೊತ್ತು ಆಗುತ್ತೆ? ಧರ್ಮ ದರ್ಶನ ಇಷ್ಟೇ ಹೊತ್ತಾಗತ್ತೆ ಅಂತ ಹೇಳೋದಿಕ್ ಬರಲ್ಲ. ನೀವು ಶನಿವಾರ ಮತ್ತೆ ಭಾನುವಾರ ಮತ್ತೆ ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಹೆಚ್ಚು ಹೊತ್ತು ನಿಮ್ಗೆ ಧರ್ಮ ದರ್ಶನಕ್ಕೆ ಹಿಡಿಯುತ್ತೆ. ಅದೇ ಮಂಗಳವಾರ, ಬುಧವಾರ, ಗುರುವಾರ ನಿಮ್ಗೆ ಸ್ವಲ್ಪ ಕಡಿಮೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಕಡಿಮೆ ಇರುವ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಈಗ ಮಾರ್ಚ್ ತನಕ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಏಪ್ರಿಲ್ ಮತ್ತೆ ಮೇ ನಲ್ಲಿ ವಿಪರೀತವಾದ ರಶ್ ಇರುತ್ತೆ ತಿರುಮಲದಲ್ಲಿ. ಹಾಗಾಗಿ ನಿಮ್ದೇನಾದ್ರೂ ಪ್ಲಾನ್ ಇತ್ತು ಅಂದ್ರೆ ಆದಷ್ಟು ಏಪ್ರಿಲ್ ಒಳಗಡೆ ನೀವು ಬಂದು ದರ್ಶನ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ದರ್ಶನ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕಾಮೆಂಟು, ಇನ್ಫಾರ್ಮೇಶನ್ ಅಬೌಟ್ ಪೂರಾಭಿಷೇಕಂ ಆರ್ ವಸ್ತ್ರ ಸಮರ್ಪಣ. ಪೂರಾಭಿಷೇಕಂ ಮತ್ತೆ ವಸ್ತ್ರಾಲಂಕರಣ ಸೇವಾ ಅಂತ 2 ಸೇವೆಗಳಿರುತ್ತೆ. ಪೂರಾಭಿಷೇಕ 800 ರೂಪೀಸ್ ಪರ್ ಟಿಕೆಟ್ ಆಗುತ್ತೆ. ಅದೇ ವಸ್ತ್ರ ಸಮರ್ಪಣೆ ಅಂದ್ರೆ ವಸ್ತ್ರಾಲಂಕರಣ ಸೇವೆ ನಿಮ್ಗೆ 12,500 ರೂಪಾಯಿ ಆಗಿರುತ್ತೆ. ಈ 12,500 ರೂಪಾಯಿ ಟಿಕೆಟ್ ಬಂದು ಇಬ್ಬರಿಗೆ ನಿಮ್ಗೆ ಅವಕಾಶ ಮಾಡ್ತಾರೆ ದರ್ಶನಕ್ಕೆ. ಪೂರಾಭಿಷೇಕಂ 800 ರೂಪಾಯಿಗೆ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ. ಈ 2 ಸೇವೆಗಳಲ್ಲಿ ಯಾವ್ದು ಸಿಕ್ಕಿದ್ರು ನಿಮ್ಗೆ ತುಂಬಾನೇ ಅದೃಷ್ಟ ಮಾಡಿದೀರಾ ಅಂತ. ಈ ಸೇವೆಗಳು ನಿಮ್ಗೆ ಬೇಕು ಅಂದ್ರೆ ನೀವು ಗುರುವಾರ ಬಂದು ಲಕ್ಕಿ ಡಿಪ್ ಮುಖಾಂತರ, ಅಂದ್ರೆ ಆಫ್ಲೈನ್ ಅಲ್ಲಿ ಲಕ್ಕಿ ಡಿಪ್ ಮಾಡ್ತಾರೆ, ಅದು CRO ಆಫೀಸ್ ನಲ್ಲಿ. ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗಿ ಸಂಜೆ 5 ಗಂಟೆ ತನಕ ನಿಮ್ಗೆ ಈ ಲಕ್ಕಿ ಡಿಪ್ಗೆ ಅವಕಾಶ ಇರುತ್ತೆ. ಆ ಟೈಮಲ್ಲಿ ಬಂದು ನೀವು ಆಫ್ಲೈನ್ ನಲ್ಲಿ ಲಕ್ಕಿ ಡಿಪ್ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಫೋನ್ ನಂಬರ್ ಕೊಟ್ಟು ನೀವು ಅಪ್ಲೈ ಮಾಡಿದ್ರೆ, ಇನ್ ಕೇಸ್ ಲಕ್ಕಿ ಡಿಪ್ ನಲ್ಲಿ ನಿಮ್ಮ ಹೆಸರು ಸೆಲೆಕ್ಟ್ ಆಗಿತ್ತು ಅಂದ್ರೆ ನಿಮ್ಮ ಮೊಬೈಲ್ಗೆ ನೇರವಾಗಿ ಪೇಮೆಂಟ್ ಲಿಂಕ್ ಬರುತ್ತೆ. ಆ ಪೇಮೆಂಟ್ ಲಿಂಕಿಗೆ ನೀವು ನಿಮ್ಮ ಅಮೌಂಟ್ ನ ಪೇ ಮಾಡುವ ಮುಖಾಂತರ UPI ಆಗಿರ್ಬೋದು ಅಥವಾ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಯಾವುದೇ ರೀತಿಯ ಪೇಮೆಂಟ್ ಗೇಟ್ ವೇ ಆಗಿರ್ಬೋದು, ಅದ್ರ ಮುಖಾಂತರ ನೀವು ಪೇ ಮಾಡೋ ಮುಖಾಂತರ ನೀವು ನಿಮ್ಮ ದರ್ಶನದ ಟಿಕೆಟ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇದು ತುಂಬಾನೇ ಅದೃಷ್ಟ ಈ ಸೇವೆಗಳು ಯಾರಿಗೆ ಸಿಗತ್ತ. ವಸ್ತ್ರಾಲಂಕರಣ ಸೇವೆ ಜನರಲ್ ಆಗಿ 2 ಅಥವಾ 3 ಆ ತರ ವೇರಿ ಆಗ್ತಾ ಇರುತ್ತೆ. 1ರಿಂದ 4 ಟಿಕೆಟ್ಸ್ ತನಕ ಇರ್ಬೋದು. ಆದ್ರೆ ಪೂರಾಭಿಷೇಕಂ 20ರಿಂದ 30 ಟಿಕೆಟ್ ಇರ್ಬೋದು. ಇದು ಡಿಪೆಂಡ್ ಎಷ್ಟು ಜನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಟಿಕೆಟ್ಸ್ ಇರುತ್ತೆ ಅಂತ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಈ ದರ್ಶನಗಳು ಬೇಕು ಅಂದ್ರೆ ನೀವು ಗುರುವಾರ CRO ಆಫೀಸಿಗೆ ಬಂದು ಲಕ್ಕಿ ಡಿಪ್ ಮುಖಾಂತರ ಟ್ರೈ ಮಾಡಬಹುದು. ಈ ವಿಡಿಯೋದ ಇನ್ಫಾರ್ಮೇಶನ್ ಇದೇ ತರಹದ ಡೈಲಿ TTD ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.